ಹಲೋ ಸರ್, ನಿಮ್ಮ ಆರ್ಡರ್. ಕೊಲೆಯ ಭೀಕರತೆ ಕಂಡು ಅಕ್ಕಪಕ್ಕದ ನಿವಾಸಿಗಳಲ್ಲಿ ಭಯದ ವಾತಾವರಣ ಸೃಷ್ಟಿ. ಹಳೆ ವೈಷಮ್ಯದಿಂದ ಕೊಲೆಗೈದಿರುವ ಸಾಧ್ಯತೆ. ಮೃತ ವ್ಯಕ್ತಿಯ ಹಿನ್ನೆಲೆಯ ಜಾಡು ಹಿಡಿದು ಹೊರಟ ಪೊಲೀಸರು. ಪ್ರಾಥಮಿಕವಾಗಿ ಆತನ ಕುಟುಂಬಸ್ಥರಿಂದ ಮಾಹಿತಿ ಸಂಗ್ರಹಿಸುತ್ತಿರುವ ಪೊಲೀಸರು. ಬಿಗ್ ಬ್ರೇಕಿಂಗ್ ನ್ಯೂಸ್. ಜನಸಾಮಾನ್ಯರು ಬೆಚ್ಚಿ ಬೀಳುವಂತಹ ಘಟನೆ ಗಿರಿಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಗೋಣಿ ಚೀಲದೊಳಗೆ ರುಂಡವಿಲ್ಲದ ಸ್ಥಿತಿಯಲ್ಲಿ ವ್ಯಕ್ತಿಯೊಬ್ಬರ ಮೃತದೇಹ ಪತ್ತೆ. ಮೃತ ವ್ಯಕ್ತಿಯ ವಯಸ್ಸು ಅಂದಾಜು 26 ವರ್ಷವಿದ್ದು, ಆತನ ಹೆಸರು ಗೌರವ್ ಎಂದು ತಿಳಿದು ಬಂದಿದೆ. ಘಟನೆಗೆ ನಿರ್ದಿಷ್ಟ ಕಾರಣ ಏನೆಂಬುದು ಇನ್ನಷ್ಟೇ ತಿಳಿಯಬೇಕಾಗಿದೆ. ಪ್ರಕರಣದ ಕುರಿತು ಪೊಲೀಸರು ಎಲ್ಲ ಆಯಾಮಗಳಲ್ಲೂ ತನಿಖೆ ಆರಂಭಿಸಿದ್ದು, ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸುವ ಸಾಧ್ಯತೆ ಇದೆ. ಹಲೋ ಕೆಪಿ, ಯಾಕೆ ನನ್ನ ಎನಿಮಿ ಜಾರ್ಜ್ ಏನಾದ್ರು ಸತ್ತೋದ್ನಾ? ಹೋಗಿರೋದು ಜಾರ್ಜ್ ಅಲ್ಲ, ನಮ್ ಗೌರವ್. ಏನ್ ಹೇಳ್ತಾ ಇದ್ಯಾ? ಅದಕ್ಕೆ ಹೇಳಿದ್ದು ಟಿವಿ ನೋಡಿದ್ರಾ ಅಂತ. ಯಾವ ಚಾನಲ್ ಆಗಿರೋ ಅದೇ ಸುದ್ದಿ ಬರ್ತಾ ಇದೆ. ಓ ಶಿಟ್, 1 ಮಂತ್ ಬ್ಯಾಕ್ ಅವನ್ಗೊಂದು ದೊಡ್ಡ ಡೀಲ್ ಕೊಟ್ಟಿದ್ದೆ, ಆದಷ್ಟು ಬೇಗ ಫಿನಿಶ್ ಮಾಡು ಅಂತ. ಎಕ್ಸಿಕ್ಯೂಷನ್ ಅಲ್ಲಿ ಸ್ವಲ್ಪ ಯಾಮಾರಿದ್ರು. ನಮ್ ಸಾವಿಗೋಸ್ಕರ ತೋಳಗಳ ತರ ಕಾಯ್ತಾ ಇರೋ ನಮ್ ಎನಿಮೀಸ್ ಏನ್ ಬೇಕಾದ್ರೂ ಮಾಡೋ ಚಾನ್ಸ್ ತುಂಬಾ ಇತ್ತು. ಸೊ ವಾಟ್ ಕೆಪಿ? ಜಾರ್ಜ್ ಏನಾದ್ರೂ ನಮ್ ಡೀಲ್ ವಿಷಯ ಗೊತ್ತಾಗಿ ಗೌರವ್ನ ಸಾಯಿಸಿದ್ರೆ ಅಲ್ಲಿಗೆ ಗೌರವ್ ಜೊತೆ ನಾವು ಸತ್ತ ಹಾಗೆ. ಅಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ರೈವಲ್ರಿಲಿ ಕಾಂಪೀಟ್ ಮಾಡೋಕೆ ಕೇಪಬಲ್ ಇರೋ ಒನ್ ಅಂಡ್ ಓನ್ಲಿ ಇಂಡಿಯನ್ ಏಜೆನ್ಸಿ ಅಂದ್ರೆ ಅದು ಕೆಪಿ ಗ್ರೂಪ್ ಮಾತ್ರ. ಅಕಸ್ಮಾತ್ ನಮ್ ಡೀಲ್ ವಿಷಯ ಲೀಕ್ ಆಗಿ ನಮ್ ಎನಿಮೀಸ್ಗೆ ಗೊತ್ತಾದ್ರೆ ನಾನು ಇಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿರೋ ಈ ನನ್ನ ಎಂಪೈರ್ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಡಿಸ್ಟ್ರಕ್ಟ್ ಆಗೋಗುತ್ತೆ. ಈಗ ಏನ್ ಮಾಡೋದು ಕೆಪಿ? ನೀನ್ ಈಗಲೇ ನಮ್ಮೆಲ್ಲ ಪೆಡ್ಲರ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಗೌರವ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕರೆ ಇಮಿಡಿಯೇಟ್ ಆಗಿ ಅಪ್ಡೇಟ್ ಮಾಡು. ಸರಿ ಕೆಪಿ. ಹಲೋ ಕೆಪಿ, ನಮ್ಮ ಪಟೇಲ್ ಜೊತೆ ಮಾತಾಡಿದೆ. ರೀಸೆಂಟ್ ಆಗಿ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಸುಭಾಷ್ ನಂಬರ್ ಮಾತ್ರ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅದೇ ನಂಗೆ ಭಯ ಆಗ್ತಿರೋದು. ಯಾಕೆ? ಇತ್ತೀಚೆಗೆ ಜಾರ್ಜ್ ಕಡೆಯವರು ಅವ್ನು ಕಾಂಟ್ಯಾಕ್ಟ್ ಮಾಡಿ ಗೋವಾ ಡೀಲರ್ ಬಗ್ಗೆ ಇನ್ಫಾರ್ಮೇಶನ್ ಕೇಳಿದ್ರಂತೆ. ಅವನು ಅವರಿಗೆ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ನನಗೆ ಹೇಳಿದ್ದ. ಆದ್ರೆ ಗೌರವ್ ಈ ರೀತಿ ಸತ್ತಿರೋದು. ಸುಭಾಷ್ ನಂಬರ್ ಸ್ವಿಚ್ ಆಫ್ ಬರೋದನ್ನ ನೋಡ್ತಿದ್ರೆ ನನ್ಗೆ ಯಾಕೋ ಅವನ ಮೇಲೆ ಡೌಟ್ ಆಗ್ತಾ ಇದೆ. ಸರಿ, ಆ ಸುಭಾಷ್ಗೆ ಸಂಬಂಧಪಟ್ಟವ್ರ ಮೇಲೆ ನೀನೊಂದು ಕಣ್ಣಿಟ್ಟಿರು. ಅವ್ರಿಗೆಲ್ಲ ನಾನೇನ್ ಮಾಡ್ಬೇಕೋ ಮಾಡ್ತೀನಿ. ಐ ಆಮ್ ಸ್ಕೇರ್ಡ್ ಕೆಪಿ. Do something, please. Do something, ಕೆಪಿ. Don't worry, I will take care of you. Bye. ಯಾರ ಈಗ ತಾನೇ ಕೊಟ್ಟಲ್ಲ? ಫೀಡ್ಬ್ಯಾಕ್ ಎಲ್ಲ ಏನಿಲ್ಲವಾ ಸರ್? ಪ್ಲೀಸ್ ಸರ್.